ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಮುಖಾಂತರ ಪ್ರತಿ ವರ್ಷ 100% ರಿಟರ್ನ್ ಮಾಡ್ಬೋದಾ ಅನ್ನೋ ಒಂದು ಕ್ವೆಶನ್. ಈ ಒಂದು ಕ್ವೆಶನ್ ಯಾರು ಕೇಳಿದ್ರು ಅನ್ನೋದಕ್ಕೆ ಒಂದು ಫನ್ನಿ ಥಿಂಗ್ ಅಂತಿದ್ದಾರೆ. ನಮ್ಮ ಸಬ್ಸ್ಕ್ರೈಬರ್ ಪ್ಲಸ್ ನಮ್ಮ ಟ್ರೈನಿ ಯಾರಿದ್ದಾರೆ ಅವರು ಇದೇ ಒಂದು ರೀತಿ ಒಂದು ಪರ್ಸನಲ್ ಟ್ರೈನಿಂಗ್ ಮಾಡ್ಬೇಕಾದ್ರೆ ಕೇಳಿದ್ರು, ಸರ್ ಸುಮಾರು ಜನ ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು 50% ಮಾಡಿದೆ, 60% ಮಾಡಿದೆ, 1000% ಮಾಡಿದೆ, ಈ ರೀತಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳ್ತಾರೆ. ನಾನು ಒಬ್ಬ ಕಾಮನ್ ಮ್ಯಾನ್ ಆಗಿ ಅಥವಾ ಹೊಸದಾಗಿ ಎಂಟ್ರಿ ಆಗಿರುವಂತ ಒಬ್ಬ ಪರ್ಸನ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರತಿ ವರ್ಷ 90% ಮಾಡ್ಬೋದಾ ಅನ್ನೋ ಒಂದು ಕ್ವೆಶನ್ಸ್ ನನಗೆ ರೇಸ್ ಮಾಡಿದ್ರು. ಅದರ ಬೇಸಿಸ್ ಮೇಲೆ ಸ್ವಲ್ಪ ಅವರಿಗೆ ಒಂದು ಐಡಿಯಾ ಸಹ ಕೊಟ್ಟು ನಾನು ಸ್ವಲ್ಪ ವರ್ಕಿಂಗ್ ಮಾಡಿ ಆ ಒಂದು ವರ್ಕಿಂಗ್ ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಪರ್ಸನಲ್ ಟ್ರೈನಿಂಗ್ ಮಾಡಿರುವಂತ ಒಂದು ಇನ್ಫಾರ್ಮೇಶನ್ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಒಂದು ರಿಸ್ಕ್ ಕ್ಯಾಪಿಟಲ್ ಬೇಸಿಸ್ ಮೇಲೆ, ನಿಮ್ಮ ಒಂದು ಸ್ಕಿಲ್ಸ್ ಬೇಸಿಸ್ ಮೇಲೆ, ನಿಮ್ಮ ನಾಲೆಜ್ ಎಷ್ಟಿದೆ ಅದ್ರ ಬೇಸಿಸ್ ಮೇಲೆ ಇನ್ನೂ ಸ್ವಲ್ಪ ಹೆಚ್ಚಿನ ವರ್ಕೌಟ್ ಮಾಡಿ ಈ ಒಂದು ಲಾಜಿಕ್ ವರ್ಕ್ ಆದ್ರೆ ನೀವು 100% ಫಾಲೋ ಮಾಡಿ ಅನ್ನೋ ಒಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದ ಮುಖಾಂತರ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಸೊ ಸುಮಾರು ಜನಕ್ಕೆ ಒಂದು ಟ್ರೇಡ್ಗೆ ಎಂಟರ್ ಆಗಿದ ತಕ್ಷಣ ಯಾವುದೋ ಒಬ್ಬ ಯೂಟ್ಯೂಬ್ ಅಲ್ಲಿ ಹಾಕಿದ್ರು, ಟ್ವಿಟರ್ ಅಲ್ಲಿ ಸ್ಕ್ರೀನ್ ಶಾಟ್ ಹಾಕಿದ್ರು, ಮತ್ತೆ ಟೆಲಿಗ್ರಾಮ್ ಅಲ್ಲಿ ಹಾಕಿದ್ರು, ಒಂದೇ ದಿವಸ 50% ಮಾಡಿದೆ, 100% ಮಾಡಿದೆ, 1000% ಮಾಡಿದೆ ಅನ್ನೋ ಒಂದು ಸ್ಕ್ರೀನ್ ಶಾಟ್ ವಿಡಿಯೋಗಳನ್ನ ಹಾಕ್ತಾರೆ. ಅದು ಫೇಕಾ ಅಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಅವ್ರು ಮಾಡೋದು ಅವರ ಒಂದು ಸ್ಕಿಲ್ಸ್ ನಾಲೆಜ್ ಬೇಸಿಸ್ ಮೇಲೆ. ಸೊ ನಮ್ಮ ಒಂದು ಕಡಿಮೆ ನಮಗಿರುವಂತ ಸ್ಟಾಕ್ ಮಾರ್ಕೆಟ್ 0.01% ನಾಲೆಜ್ ಏನಿದೆ ನನಗೂ ನಿಮಗೂ, ಆ ಒಂದು ನಾಲೆಜ್ ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡ್ಬೋದು ಅಂತ ಒಂದು ರಫ್ ಐಡಿಯಾ ಕೊಡ್ತೀನಿ. ಓಕೆ, ಸೊ ಈ ಒಂದು ವರ್ಕಿಂಗ್ ನಾನು ನಿಮ್ಗೆ ತೋರ್ಸೋಕ್ಕಿಂತ ಮುಂಚೆ ಸ್ನೇಹಿತರೆ, ನನ್ನ ಒಂದು ಅಸಂಪ್ಷನ್ ಅಥವಾ ನನ್ನ ಒಂದು ಥಿಂಕಿಂಗ್ ಏನಿರ್ತದೆ ಅಂದ್ರೆ, ನಿಮ್ಮ ಹತ್ರ ಆಲ್ರೆಡಿ ಒಂದು ಸ್ಟ್ರಾಟಜಿ ಇದೆ, ನೀವು ಟ್ರೇಡಿಂಗ್ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ನಿಮ್ಮ ಒಂದು ಟ್ರೇಡಿಂಗ್ ಸ್ಟೈಲು ಒಂದು ಡೀಸೆಂಟ್ ಆಗಿದೆ, ಅದ್ರ ಜೊತೆಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ನೀವು ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ಕಂಟಿನ್ಯೂಸ್ ಆಗಿ ಒಂದು ಟ್ರೇಡಿಂಗ್ ಮಾಡ್ತೀನಿ ಒಂದು 4-5 ಪಾಯಿಂಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ನಾನು ನಿಮಗೆ ಒಂದು ಲಾಜಿಕ್ನ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಪ್ರತಿಯೊಂದು ಟ್ರೇಡ್ಗೆ ಎಂಟರ್ ಆಗಬೇಕಾದ್ರೆ ನೀವು ಒಂದು ಸರ್ಟನ್ ಪರ್ಸೆಂಟೇಜ್ನ ಪ್ರಾಫಿಟ್ನ ಟಾರ್ಗೆಟ್ನ ಇಟ್ಕೊಳ್ಳಿ, ಫಸ್ಟ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಬಂದು ಆ ಒಂದು ಟಾರ್ಗೆಟ್ ರೀಚ್ ಆಗಿದ ತಕ್ಷಣ ಅವತ್ತಿನ ನಿಮ್ಮ ಟ್ರೇಡಿಂಗ್ ಟರ್ಮಿನಲ್ ನೀವು ಕ್ಲೋಸ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಬಂದು ನಿಮ್ಮ ಒಂದು ಅಕ್ಯುರೇಸಿ 50% ಇರಲಿ, 60% ಇರಲಿ, ಅದನ್ನ ನಿಮಗೆ ಟೇಬಲ್ ಸಹ ಕೊಡ್ತೀನಿ ಹೆಂಗೆ ನೀವು ವರ್ಕೌಟ್ ಮಾಡ್ಬೋದು ಅಂತ. ಈ ರೀತಿ ಒಂದು ವರ್ಕಿಂಗ್ ಮಾಡಿಕೊಂಡು ನಿಮ್ಮ ಒಂದು ಮಿನಿಮಮ್ 1:1 ಮಾಡಲೇಬೇಕು ಸ್ನೇಹಿತರೆ. ಬಿಕಾಸ್ ನೀವು 0.3% ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ ಮಿನಿಮಮ್ 0.3% ನೀವು ಒಂದು ಸ್ಟಾಪ್ ಲಾಸ್ನ ತಗೊಳ್ಳೇಬೇಕಾಗುತ್ತೆ. ಅದು ನಿಮ್ಮ ಒಂದು ನಾಲೆಜ್ ಬೇಸಿಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಇದು ತಗೊಂಡ್ಮೇಲೆ ನಿಮ್ಮ ಒಂದು ಟ್ರೇಡಿಂಗ್ ಅಲ್ಲಿ ಮಿನಿಮಮ್ 0.3% ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ. ಓಕೆ, ಸೊ ಅದ್ರ ಜೊತೆಗೆ ಇಲ್ಲ ಸತೀಶ್ ಅವರೇ ನಾನು ಸ್ವಲ್ಪ ಪ್ರಾಕ್ಟೀಸ್ ಇದೆ, ನನಗೆ ಒಂದು ನಾಲೆಜ್ ಇದೆ ಅಂತ ನೀವೇನಾದ್ರು ಅನ್ಕೊಂಡ್ರೆ 0.4% ಹೋಗಿ, 0.5% ಹೋಗಿ, ಇನ್ನೂ ಸೂಪರ್ ನಾಲೆಜ್ ಇದೆ ಅಂದ್ರೆ 1% ಗಂಟೆ ನೀವು ಟಾರ್ಗೆಟ್ನ ಮಾಡ್ಬೋದು ಪ್ರತಿದಿನ, ಪ್ರತಿ ಟ್ರೇಡ್ ಅಲ್ಲಿ. ಯಾಕೆ ಒಂದೇ ದಿವಸ ಒಂದೇ ಟ್ರೇಡ್ ಮಾಡಿದ್ರೆ ಇದು ಮಾಡೋದು, ಬಿಕಾಸ್ ಕರೆಂಟ್ ಓವರ್ ಟ್ರೇಡಿಂಗ್ ಆಗುತ್ತೆ. ನನಗೂ ಸಹ ಮೊನ್ನೆ ಸಹ ಸಿಕ್ಕಾಪಟ್ಟೆ ಓವರ್ ಟ್ರೇಡಿಂಗ್ ಮಾಡ್ಬಿಡಿ ಅಂದ್ರೆ ತುಂಬಾ ಬೇಜಾರಾಯ್ತು ಅಂತ ಹೇಳ್ಬೋದು. ಸೊ ಆ ರೀತಿ ಇಟ್ಕೊಂಡು ನೀವು ಟ್ರೇಡಿಂಗ್ ನ ಮಾಡಿ. ಸೊ ಈ ರೀತಿ ಲಾಜಿಕ್ ಇಟ್ಕೊಂಡ್ರೆ ಸ್ನೇಹಿತರೆ, ನೀವು ನೋಡ್ಬೋದು ಲಾಜಿಕ್ ಎಷ್ಟು ನೀಟ್ ಆಗಿದೆ ಅಂತ ಹೇಳಿದ್ರೆ, ನೀವು ಇದೇ ಒಂದು ಪರ್ಸೆಂಟೇಜ್ ನ ನೀವೇನಾದ್ರೂ ಇಲ್ಲಿ ಒಂದ್ ನಿಮಿಷ ಪೆನ್. ಓಕೆ, ಸೊ ಇದೇ ಪರ್ಸೆಂಟೇಜ್ ನ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡ್ರೆ ಒಂದು ಟ್ರೇಡ್ ಅಲ್ಲಿ ಪ್ರತಿ ದಿವಸ ನೋಡ್ಬೋದು ನಿಮ್ಮ ಒಂದು ಮಂತ್ಲಿ ರಿಟರ್ನ್ ಎಷ್ಟಾಗುತ್ತೆ. ಏನ್ ಸತೀಶ್ ಅವರೇ ಇಷ್ಟು ಸಣ್ಣ ಸಣ್ಣ ಪರ್ಸೆಂಟೇಜ್ ಕೊಟ್ಟಿದ್ದೀರಾ ಮಂತ್ಲಿ, ಇದ್ರ ಬದಲು ನಾನು ಬ್ಯಾಂಕ್ ಡೆಪಾಸಿಟ್ ಪೋಸ್ಟ್ ಆಫೀಸಲ್ಲಿ ಹೇಳ್ಬೋದು ಅಂತ ನೀವು ಕೇಳ್ಬೋದು. ನೋಡಿ ಸ್ನೇಹಿತರೆ, ನಾನು ಹೇಳ್ತಾರೆ ಪರ್ ಮಂತ್ ನ ಒಂದು ಇಂಟ್ರೆಸ್ಟ್ ರೇಟ್ ಅಥವಾ ಒಂದು ರಿಟರ್ನ್ ರೇಟ್. ಅದೇ ನೀವು ಬ್ಯಾಂಕ್ ಹೋಗಿ ಏನೋ ಇಟ್ಟರೆ ಪ್ರತಿ ವರ್ಷ ನಿಮಗೆ 3.5 ಇಂದ 6-7% ಅಂತ ರಿಟರ್ನ್ ಕೊಡ್ತಾರೆ, ವಿಚ್ ಇಸ್ ಡಿಪೆಂಡಿಂಗ್ ಆನ್ RBI ನ ಪಾಲಿಸಿ ಬೇಸಿಸ್ ಮೇಲೆ ಕೊಡ್ತಾರೆ. ಓಕೆ, ನೋಡಿ 0.3 ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳು 5.4% ರಿಟರ್ನ್ ಬರುತ್ತೆ. 0.4 ಅಲ್ಲಿ 7.2, 0.5 ಅಲ್ಲಿ 9%, 1% 18% ಬರುತ್ತೆ ಪ್ರತಿ ದಿವಸ. ಇದು ನಾನು ನಿಮ್ಗೆ ಯಾವ ಬೇಸಿಸ್ ಮೇಲೆ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ನೀವು ನೋಡ್ಬೋದು ಪ್ರತಿ ತಿಂಗಳು ನಮಗೆ ಅದರ 20 ರಿಂದ 21 ದಿವಸ ಟ್ರೇಡಿಂಗ್ ಇರುತ್ತೆ. ಅದರಲ್ಲಿ 2-3 ಸ್ಟಾಪ್ ಲಾಸ್ ಇಟ್ಟಾಯ್ತು ಅಥವಾ 2-3 ದಿವಸ ನೀವು ಟ್ರೇಡಿಂಗ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, 18 ದಿವಸ ಅವನ ಆವರೇಜ್ ನೀವು ಪ್ರತಿ ತಿಂಗಳು ಟ್ರೇಡಿಂಗ್ ಮಾಡಿದ್ರೆ ನಿಮಗೆ ಬರುವಂತ ರಿಟರ್ನ್ ಇದು. ಅದ್ರ ಜೊತೆಗೆ ನೀವು ಪ್ರತಿ ವರ್ಷ ನೀವು ಟ್ರೇಡಿಂಗ್ ಮಾಡಿ 240 to 250 ಅಥವಾ 260 ಡೇಸ್ ಒಂದು ಟ್ರೇಡಿಂಗ್ ಡೇಸ್ ಇರೋದ್ರಿಂದ ಸ್ವಲ್ಪ ಒಂದು ಬಫರ್ ಸಹ ಕೊಟ್ಟಿದ್ದೀನಿ. ಬಿಕಾಸ್ ಪ್ರತಿದಿನ ಟ್ರೇಡಿಂಗ್ ಮಾಡಕ್ ಆಗೋದಿಲ್ಲ ಅಲ್ವಾ, ನಮ್ಮ ಒಂದು ಸೆಟಪ್ ಮೀಟ್ ಆಗಿಲ್ಲ ಅಂದ್ರೆ. ಅದಕ್ಕೋಸ್ಕರ ಆ ಲಾಜಿಕ್ ನ ತಗೊಂಡ್ರೆ ನೀವು ಪ್ರತಿ ವರ್ಷ ನೋಡ್ಬೋದು ಈ ಒಂದು ಲಾಜಿಕ್ ಅಲ್ಲಿ 66%, 88%, 110%, 220% ಗಂಟೆ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ನಿಮ್ಮ ಒಂದು ಪ್ರತಿದಿನ ನಿಮ್ಮ ಟಾರ್ಗೆಟ್ ನ ನೀವು ಎಕ್ಸ್ಪೆಕ್ಟೇಷನ್ ನ ಮಾಡ್ಕೊಂಡು ಇಟ್ಕೊಂಡು, ಅದನ್ನ ಬಿಟ್ಟು ಏನೋ ಯೂಟ್ಯೂಬ್ ಅಲ್ಲಿ ಯಾರೋ ಹಾಕಿದ್ರು ನಾವು ಒಂದೇ ದಿವಸ 50% ಮಾಡಿದ್ರೆ, 100% ಮಾಡಿದ್ರೆ, 1000% ಮಾಡ್ಬೋದು ಅಂತ, ಅದೆಲ್ಲ ಥಿಯರಿಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರ. ಜೊತೆಗೆ ಅವರ ನಾಲೆಜ್ ಒಂದು ಸೂಪರ್ ಆಗಿತ್ತು ಅಂದ್ರೆ ಮಾಡ್ಬೋದು, ಇಲ್ಲ ಅಂತ ನಾನು ಹೇಳಕ್ ಬರೋದಿಲ್ಲ. ಬಟ್ ಸೇಫ್ ಟ್ರೇಡರ್ ಆಗಿ ನಿಮ್ಗೆ ಲಾಸ್ ಮಾಡ್ಕೊಳಕ್ ಒಂದು ನಿಮ್ಗೆ ಒಂದು ರಿಸ್ಕ್ ತಗೊಳಕ್ ರೆಡಿ ಇಲ್ಲ, ಕಡಿಮೆ ರಿಸ್ಕ್ ಅಲ್ಲಿ ಡೀಸೆಂಟ್ ಆಗಿ ಮಾಡ್ಬೇಕಂದ್ರೆ ಇದನ್ನ ಲಾಜಿಕ್ ನ ಇಟ್ಕೊಂಡು ನೀವು ಮಾಡ್ಬೋದು. ಸರಿ ಸತೀಶ್ ಅವ್ರು, ಇದೆಲ್ಲ ಶೇರ್ ಮಾಡ್ಬಿಟ್ರೆ ಇದು ಥಿಯರಿಯಲ್ಲಿ ವರ್ಕ್ ಆಗುತ್ತೆ, ನನ್ನ ಅಕ್ಯುರೇಸಿ ಜಸ್ಟ್ 50% ಇದೆ ಅಥವಾ 70%, 80% ಇದೆ ಅಥವಾ 40% ಇದೆ, ಹೆಂಗ್ ವರ್ಕೌಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಆಲ್ರೆಡಿ ಹೇಳ್ದಂಗೆ ನೀವು ನಿಮ್ಮ ಒಂದು ಅಕ್ಯುರೇಸಿ ಎಷ್ಟಿದೆ, ನಿಮ್ಮ ಒಂದು ನಾಲೆಜ್ ಎಷ್ಟಿದೆ, ನಿಮ್ಮ ಒಂದು ರಿಸ್ಕ್ ಕ್ಯಾಪಿಟಲ್ ಎಷ್ಟಿದೆ ಅಂತ ನೋಡ್ಕೊಂಡು ಈ ರೀತಿ ಒಂದು ವರ್ಕಿಂಗ್ ನ ಮಾಡ್ಕೊಳ್ಳಿ. ಓಕೆ, ಸೊ ಮಂತ್ಲಿ ನೋಡ್ಕೊಳ್ಳಿ
ನಿಮ್ಮ ಒಂದು ಅಕ್ಯುರಸಿ 50% ಇದೆಯಾ ಅಥವಾ 70% ಇದೆಯಾ ಅಂತ. 50%ಗಿಂತ ಕಡಿಮೆ ಅಕ್ಯುರಸಿ ಇತ್ತು ಅಂತ ಹೇಳಿದ್ರೆ ಅಲ್ಲಿಗೆ 10 ಟ್ರೇಡ್ ತಗೊಂಡ್ರೆ 5ರಲ್ಲಿ ಲಾಸ್ ಆಗ್ತಿದೆ, 5ರಲ್ಲಿ ಪ್ರಾಫಿಟ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ಪ್ರತಿ ಒಂದು ಟ್ರೇಡ್ ಅಲ್ಲಿ ಮಿನಿಮಮ್ ನೀವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರುವಂತ ಒಂದು ಅಮೌಂಟ್ ಬಂದು ₹1 ಲಾಸ್ಗೆ ₹2 ಪ್ರಾಫಿಟ್ ನ ಎಕ್ಸ್ಪೆಕ್ಟೇಷನ್ ಮಾಡಬೇಕು. ಅದು 50% ಲೆಸ್ ಅಕ್ಯುರಸಿ ಇದ್ರೆ. 40% ಗಿಂತ ಕಡಿಮೆ ಇತ್ತಂದ್ರೆ ಮಿನಿಮಮ್ 1:3 ಮಾಡಲೇಬೇಕಾಗುತ್ತೆ. ಬಟ್ ನಾನು ಆವರೇಜ್ 50% ತಗೊಂಡಿದ್ದೀನಿ, ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇಸ್ ಅಬೌಟ್ ಪ್ರಾಬಬಿಲಿಟಿ ಅಲ್ವಾ. ಸೊ ಅದಕ್ಕೋಸ್ಕರ 50% ತಗೊಂಡಿದ್ದೀನಿ. ಇಲ್ಲ ಸತೀಶ್ ಅವರ ನಂದು ಅಕ್ಯುರಸಿ ಚೆನ್ನಾಗಿದೆ ಅಂತ ಹೇಳಿದ್ರೆ, ಅಥವಾ 60-70%ಗಿಂತ ಅಬೌವ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಈ ವರ್ಕಿಂಗ್ ನ ಮಾಡ್ಕೊಂಡು 1:1 ಮಿನಿಮಮ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಆರಾಮಾಗಿ ಹೇಳ್ತಾ ಇದೀನಿ, ಈ ಪರ್ಸೆಂಟೇಜ್ ನಾನು ಏನು ಹೇಳಿದ್ದೀನಿ ಇದಕ್ಕಿಂತ ಒಂದು ಮೋರ್ ಲೆಸ್ ಒಂದು 10-20% ವೇರಿಯೇಷನ್ಸ್ ಆದ್ರೂ ಸಹ ನೀವು ಆರಾಮಾಗಿ 80% 100% ಸ್ಟಾಕ್ ಮಾರ್ಕೆಟ್ ಪ್ರತಿ ವರ್ಷ ಮಾಡ್ಬೋದು ಅಂತ ಒಂದು ಲಾಜಿಕ್ ನ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ಈ ಒಂದು ವಿಡಿಯೋ ನೋಡ್ಬೋದು ನಿಮ್ಗೆ ತುಂಬಾ ಸಿಂಪಲ್ ಅನ್ಸ್ಬೋದು ಸ್ನೇಹಿತರೆ, ಬಟ್ ನೀವು ಡೀಸೆಂಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಒಂದು ಏನಂದ್ರೆ ಡಿಸಿಪ್ಲೈನ್ ಟ್ರೇಡರ್ ಅಂತ ಆ ರೀತಿ ಒಂದು ಟ್ರೇಡಿಂಗ್ ಮಾಡಿದ್ರೆ ನೀವು ಡೀಸೆಂಟ್ ಆಗಿ ಪ್ರಾಫಿಟ್ ಮಾಡ್ಬೋದು ಅಂತ ಹೇಳ್ತಾ, ಈ ಒಂದು ವಿಡಿಯೋ ಏನಾದ್ರು ಹೆಲ್ಪ್ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಏನಾದ್ರು ಸೈಕಾಲಜಿಕಲ್ ಏನಾದ್ರು ನಿಮಗೆ ವಿಡಿಯೋಸ್ಗಳು ಬೇಕು, ಬೇರೆ ರೀತಿ ಒಂದು ಇನ್ಫಾರ್ಮೇಶನ್ ವಿಡಿಯೋಸ್ಗಳು ಬೇಕಿತ್ತು ಅಂದ್ರೆ ಕಮೆಂಟ್ ಹಾಕಿ ಫ್ರೆಂಡ್ ಜೊತೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.